ಹಣವನ್ನ ಸುಭದ್ರವಾಗಿಡ್ತಾರೆ, ಸೇಕರಿಸಿಟ್ಟಿರ್ತಾರೆ, ಮತ್ತು ಒಡವೆಗಳನ್ನ, ಬಂಗಾರವನ್ನ ಸೇಕರಿಸಿಟ್ಟಿರ್ತಾರೆ, ಅಮೂಲ್ಯವಾದಂತಹ ವಸ್ತುಗಳನ್ನ ಸೇಫ್ ಆಗಿಟ್ಟಿರ್ತಾರೆ. ಆದರೆ ಆ ಬೆಳ್ಳಿ, ಬಂಗಾರ, ಆ ಒಡವೆ, ವಸ್ತ್ರಕ್ಕಿಂತಲೂ ಸಹ ನಿನ್ನ ಕಣ್ಣೀರು ದೇವರಿಗೆ ಬಹಳ ಬೆಲೆಯುಳ್ಳದಾಗಿವೆ. ನಿನ್ನ ಕಣ್ಣೀರು ಬಹಳ ಬೆಲೆಯುಳ್ಳದಾಗಿವೆ. ದೇನಾಕೆ ಸ್ತೋತ್ರವಾಗಲಿ. ನಾವು ಅನ್ಕೊಂಡಿರ್ತೇವೆ ಈ ಲೋಕದಲ್ಲಿ ಬಹಳ ಬೆಲೆಯುಳ್ಳದು ಆಸ್ತಿ, ಅಂತಸ್ತು, ಐಶ್ವರ್ಯ, ಬೆಳ್ಳಿ, ಬಂಗಾರ, ಹಣ ಎಂಬುದಾಗಿ. ಆದರೆ ನಾನು ನೀನು ಆರಾಧಿಸುವಂತಹ ದೇವರಿಗೆ ಬಹು ಬೆಲೆಯುಳ್ಳದ್ದು ಯಾವುದು ಎಂಬುದಾಗಿ ನೆನೆಸುವಾಗ ಅದು ಮಾನವನ ಕಣ್ಣೀರಂತೆ. ಮಾನವನ ಕಣ್ಣೀರು. ನಾವೆಲ್ಲ ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡೋದಕ್ಕೆ ಹೋಗ್ತೇವೆ, ಹಣವನ್ನ ಎಫ್ಡಿ ಮಾಡೋದಕ್ಕೆ ಹೋಗ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಆಸ್ತಿಯ ದಾಖಲೆಯ ಪತ್ರಗಳನ್ನ ಸುಭದ್ರವಾಗಿ ಲಾಕರ್ ನಲ್ಲಿ ಇಡುತ್ತೇವೆ. ಲಾಕರ್ ನಲ್ಲಿ ಇಡುವಂತ ಆ ಸಂದರ್ಭದಲ್ಲಿ ಬ್ಯಾಂಕಿನವರು ಪ್ರತಿಯೊಂದನ್ನು ಸಹ ಬರೆದುಕೊಳ್ತಾರೆ. ಇದು ಇಷ್ಟು ಗ್ರಾಮ್ ಇದೆ, ಇದರಲ್ಲಿ ಇಷ್ಟು ಹಣ ಇದೆ, ಇಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದೆ ಎಂಬುದಾಗಿ ಬರೆದುಕೊಂಡಿರ್ತಾರೆ. ಯಾಕೆಂದ್ರೆ ಅದು ತುಂಬಾ ಬೆಲೆ ಬಾಳುವಂತದ್ದು ಎಂಬುದಾಗಿ. ಆದ್ರೆ ದೇವರನ್ನ ನಾವು ಗಮನಿಸುವಾಗ, ಆತ್ಮೀಯ ದೇವಶನ್ರೆ, ಈ ಲೋಕದಲ್ಲಿ ಯಾರಿಗೂ ಬೇಡವಾಗಿರುವಂತ ಆ ಕಣ್ಣೀರನ್ನ ದೇವರು ತನ್ನ ಬುದ್ಧಲಿಯಲ್ಲಿ ಸೇಕರಿಸಿಟ್ಟು ತನ್ನ ಪುಸ್ತಕದಲ್ಲಿ ಅದನ್ನ ಬರೆದಿಟ್ಟಿರ್ತಾರಂತೆ. ಯಾವಾಗ ನೀನು ಕಣ್ಣೀರಿಟ್ಟೆ, ಯಾವಾಗ ನೀನು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದೆ, ಯಾವಾಗ ಉಪವಾಸ ಪ್ರಾರ್ಥನೆ ಮಾಡುವಾಗ ಕಣ್ಣೀರಿಟ್ಟೆ, ಜನರ ರಕ್ಷಣೆಗಾಗಿ ಯಾವಾಗ ನೀನು ಕಣ್ಣೀರಿಟ್ಟೆ, ನಿನ್ನ ಕುಟುಂಬ ಸರಿಯಾಗಬೇಕೆಂಬುದಾಗಿ, ನಿನ್ನ ದುಃಖದ ದಿನಗಳು ಕೊನೆಗಾಣಬೇಕೆಂಬುದಾಗಿ ನೀನು ಕಣ್ಣೀರಿಟ್ಟೆ, ಅವೆಲ್ಲವೂ ಸದಾ ರೆಕಾರ್ಡ್ ಆಗಿರ್ತದಂತೆ. ಕಣ್ಣೀರಿಗೆ ಬೆಲೆ ಕೊಡದವರ ಮುಂಭಾಗದಲ್ಲಿ ನೀವು ಕಣ್ಣೀರನ್ನ ಇಡಬೇಡ್ರಿ ಎಂಬುದಾಗಿ. ಅಂದ್ರೆ ಅದಕ್ಕೆ ಬಹಳ ಬೆಲೆ ಇದೆ. ಕಣ್ಣೀರು ಎಷ್ಟು ಶಕ್ತಿಶಾಲಿ ಎಂಬುದಾಗಿ ನೆನೆಸುವಂತಹ ಸಂದರ್ಭದಲ್ಲಿ, ಆತ್ಮೀಯ ದೇವಶನ್ರೆ, 1% ಮಾತ್ರ ನೀರು ನಮ್ಮ ಕಣ್ಣಿಗೆ ಕಾಣಬಹುದು. ಆದರೆ 99% ಅದರಲ್ಲಿ ಮನೋವೇದನೆ ತುಂಬಿರುತ್ತದೆ, ಮನಸ್ಸಿನ ಭಾರ ತುಂಬಿರುತ್ತದೆ, ಮನಸ್ಸಿನ ವ್ಯಾಕುಲತೆಯಿಂದ ಅದು ತುಂಬಿ ಮನದಾಳದಲ್ಲಿ ನೋವನ್ನ ಅದು ಹೊರಗಡೆ ಹಾಕುವಂತಹ ಒಂದು ಶಕ್ತಿ ಇರ್ತದೆ. ಯಾಕೆ ಕಣ್ಣೀರು ಬರ್ತದೆ ಮನುಷ್ಯನಿಗೆ ಎಂಬುದಾಗಿ ನೆನೆಸುವಾಗ, ಅವನಿಗೆ ಯಾವುದೇ ವಿಧವಾದಂತಹ ಆ ದುಃಖವನ್ನು ತಡೆದುಕೊಳ್ಳುವಂತ ಶಕ್ತಿ ಇಲ್ಲದೆ ಇರುವಾಗ, ಅದು ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಏನಂದ್ರೆ ನೋಡ್ರಿ, ನದಿಗಳು ಅಥವಾ ಡ್ಯಾಮ್ಗಳು ಅಥವಾ ಕಟ್ಟೆಗಳು ತುಂಬಿದಾಗ ಅದಕ್ಕೆ ತಡ್ಕೊಳಕ್ ಆಗಲ್ಲ. ಅದಾದ್ಮೇಲೆ ಕೋಡಿ ಬೀಳ್ತದೆ, ಹೊರಗಡೆ ಬರ್ತದೆ. ಅದೇ ರೀತಿಯಲ್ಲಿ ಮಾನವನ ಜೀವಿತದಲ್ಲಿ ತಡೆದುಕೊಳ್ಳೋದಕ್ಕೆ ಆಗಲ್ಲ. ಅವಾಗ ಕಣ್ಣೀರು ಹೊರಗಡೆ ಬರ್ತದೆ. ಬಹಳ ಜನರು ಹೇಳ್ತಾರೆ ಏನಂದ್ರೆ, ಅವನು ಹೆಂಗಳ್ತಿದ್ದಾನೆ ನೋಡು, ಗದರಿಸ್ತಾರೆ, ಗಂಡಸಾಕಿದ್ದು ನೀನು ಅಳ್ತಾ ಇದೀಯಾ ನೀನು ಅಂತ. ಯಾಕೆಂದ್ರೆ ನೋಡುವಂತವ್ರು ಹೀಗೆ ಹೇಳ್ತಾರೆ, ಅಯ್ಯೋ ಗಂಡು ಮಕ್ಕಳು ಯಾವತ್ತು ಅಳಬಾರದು, ಹೆಣ್ಮಕ್ಳು ಯಾವತ್ತು ನಗಬಾರದು ಅಂತ. ಅದೇ ಹೆಣ್ಮಗಳು ಅತ್ತರೆ ಬಹಳ ಜನ ಇಷ್ಟಪಡ್ತಾರೆ. ಅವ್ರಿಗೆ ಹೇಳುವಂತ ಸಂಗತಿ ಏನ್ ಗೊತ್ತಾ, ಈ ಅಮ್ಮ ಬಹಳ ಅಳುವಂಶಿ, ಇವಳು ತಲೆ ಮೇಲೆ ಒಂದ್ ದೊಡ್ಡ ನೀರಿನ ಮಡಿಕೆನೇ ಇದೆ ಎಂಬುದಾಗಿ. ಆದ್ರೆ ಗಂಡು ಮಕ್ಕಳು ಅಳುವಂತ ಸಂದರ್ಭದಲ್ಲಿ, ಗಂಡಸಾಗಿ ನೀನು ಕಣ್ಣೀರಿಡ್ತಾ ಇದೀಯಾ, ಗಂಡಸು ಆಡಬಾರದು, ಹೆಣ್ಮಗಳು ನಗಬಾರದು ಎಂಬುದಾಗಿ ಲೋಕದಲ್ಲಿ ಗಾದೆ ಇದೆ. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಕರ್ತನ ಸನ್ನಿಧಾನದಲ್ಲಿ ಯಾರು ಸದಾ ಆ ಕಣ್ಣೀರಿಗೆ ಬೆಲೆ ಕೊಡೋದಿಲ್ಲ. ಆದ್ರೆ ದೇವರು ಆ ಕಣ್ಣೀರನ್ನ ನೋಡ್ರಿ ಎಷ್ಟು ಸುಭದ್ರವಾಗಿ ಸೇಕರಿಸಿಟ್ಟು, ನೀನು ಯಾವ ಸಂದರ್ಭದಲ್ಲಿ ಯಾವುದಕ್ಕಾಗಿ ನೀನು ಅತ್ತಿಯೋ ಆ ಸಂಗತಿಗಳನ್ನ ಆತನು ತನ್ನ ಪುಸ್ತಕದಲ್ಲಿ ಬರೆದಿಡ್ತಾನೆ. ನಾನು ಹೇಳಿದೆ, ಅದಕ್ಕೆ ದೊಡ್ಡ ಬೆಲೆಯನ್ನು ದೇವರು ಕೊಡುವಂತವನಾಗಿದ್ದ. ಎರಡನೇ ಒಂದು ಸಂಗತಿ, ಅದಕ್ಕೆ ದೊಡ್ಡದಾದಂತಹ ಶಕ್ತಿ ಇರುವಂತದ್ದಾಗಿದೆ. ಎಂಥ ಶಕ್ತಿ ಅಂದ್ರೆ, ಕಣ್ಣೀರಿನ ಪ್ರಾರ್ಥನೆ ಅಥವಾ ಕಣ್ಣೀರು ಎಂಥ ಒಬ್ಬ ಮನುಷ್ಯನ ಕಲ್ಲಾದ ಹೃದಯವನ್ನ ಅದು ಮೃದುಗೊಳಿಸುತ್ತದೆ. ಕಲ್ಲಾದ ಹೃದಯವನ್ನ ಅದು ಮೃದುಗೊಳಿಸುತ್ತದೆ. ಎರಡನೇದಾಗಿ, ಕಣ್ಣೀರಿನ ಪ್ರಾರ್ಥನೆ ಒಬ್ಬ ಮಾನವನ ಜೀವಿತದಲ್ಲಿ ಪರಿಶುದ್ಧತೆಯನ್ನ ತರುವಂತದ್ದಾಗಿದೆ. ಮೂರನೇ ಒಂದು ಸಂಗತಿ, ಕಣ್ಣೀರಿನಿಂದ ಮಾಡುವಂತಹ ಪ್ರತಿಯೊಂದು ಯಾಚನೆಗಳು ಅಥವಾ ಕಣ್ಣೀರು ಯಾವುದಕ್ಕೆ ಹೋಲಿಕೆಯಾಗಿದೆ ಅಂದ್ರೆ, ಈ ಲೋಕದಲ್ಲಿ ಅದು ಏನು ಬೇಕಾದರೂ ಹೊಂದಿಕೊಳ್ಳಬಹುದು, ಅಷ್ಟು ಶಕ್ತಿ ಆ ಕಣ್ಣೀರಿಗೆ ಇರುವಂತದ್ದಾಗಿದೆ. ನೀವು ಬಹಳ ಜನ ಮಕ್ಕಳು ಬರೀ ಹತ್ತು ಬಿಟ್ರೆ ಸಾಕು, ಅವ್ರು ಇಷ್ಟಾರ್ಥವರು ಎಲ್ಲ ನೆರವೇರಿಸ್ಬಿಡ್ತಾ ಇರ್ತದೆ ತಾಯಿಗಳೆಲ್ಲವೂ ಸದಾ. ವೇಳೆ ಹೆಂಡತಿ ಹತ್ತು ಬಿಟ್ರೆ ಗಂಡಂದಿರು ಅವ್ರಿಗೆ ಬೇಕಾದದ್ರೆಲ್ಲ ಕೊಡಿಸ್ತೀನಿ, ಸುಮ್ಮನೆ ಅಳ್ಬೇಡ ಎಂಬುದಾಗಿ ಹೇಳ್ತಾರೆ. ಆದ್ರೆ ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಿನ್ನ ಗಂಡ ಕಲ್ಲಾದ ಹೃದಯದಿಂದ ತುಂಬಲ್ಪಟ್ಟಿದ್ದಾನ, ಅಥವಾ ನಿನ್ನ ತಂದೆ ತಾಯಿಗಳು ಅಥವಾ ನಿನ್ನ ಕುಟುಂಬಸ್ಥರು ಅಥವಾ ನಿನ್ನ ವಿರೋಧವಾಗಿ ಅನೇಕ ವಿಧವಾದಂತಹ ಕಾರ್ಯತಂತ್ರಗಳನ್ನ ಇವತ್ತು ನಡೆಸುವಂತಹ ವ್ಯಕ್ತಿಗಳು, ದೇವಾಕರ್ತನೆ ಇವರನ್ನ ಬದಲಾಯಿಸು ಎಂಬುದಾಗಿ ಎಷ್ಟೋ ರಾತ್ರಿಗಳು ನೀನಿಟ್ಟಂತ ಕಣ್ಣೀರು, ಅದಕ್ಕೆ ಪ್ರತಿಫಲ ಇಲ್ಲ ಎಂಬುದಾಗಿ ನೀನು ತಿಳಿದುಕೊಳ್ಳಬೇಡ. ದೇನಾಕೆ ಸ್ತೋತ್ರವಾಗಲಿ. ನನ್ನ ದೇವರು ಕಲಾದ ಹೃದಯಗಳನ್ನ ಆತನು ಮೃದು ಮಾರ್ಪಡಿಸುವುದು ಮಾತ್ರವಲ್ಲ, ಅವರ ಜೀವಿತದಲ್ಲಿ ಪರಲೋಕದ ಆ ಅನುಭವದಿಂದ ತುಂಬಲ್ಪಡುವಂತೆ ಖಂಡಿತವಾಗಿ ಒಂದು ದೊಡ್ಡ ಬಿಡುಗಡೆಯನ್ನ ದೇವರು ಶೀಘ್ರದಲ್ಲೇ ಕೊಡುವಂತವನಾಗಿದ್ದಾನೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶನ್ರೆ, ಕಣ್ಣೀರಿಗೆ
ದೊಡ್ಡದಾದಂತಹ ಶಕ್ತಿ ಇರುವಂತದ್ದಾಗಿದೆ. ದೊಡ್ಡದಾದಂತಹ ಶಕ್ತಿ ಇರುವಂತದ್ದಾಗಿದೆ. ಎರಡನೇದಾಗಿ ನಾವು ಗಮನಿಸುವಂತಹ ಒಂದು ಸಂಗತಿ ಏನಂತ ಹೇಳಿದ್ರೆ, ಆ ಕಣ್ಣೀರು ಒಂದು ವೇಳೆ ಮುರಿಯಲ್ಪಟ್ಟಂತಹ ಹೃದಯಗಳನ್ನ ಅದು ಹೊಸ ವಿಧವಾದಂತ ಬಲದಿಂದ ಅದು ತುಂಬಲ್ಪಡುವಂತದ್ದಾಗಿದೆ. ಮುರಿಯಲ್ಪಟ್ಟಂತಹ ಹೃದಯ ಮಾತ್ರ ಕಣ್ಣೀರಿಡುವುದಕ್ಕೆ ಸಾಧ್ಯ. ಆದ್ರೆ ದೇವರಿಗೆ ಯಾವ ಹೃದಯ ಇಷ್ಟ ಗೊತ್ತಾ? ಜಜ್ಜಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ ದೇವರು ಸ್ಪಷ್ಟಪಡಿಸ್ತಾರೆ. ದೇನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಬದುಕಿನಲ್ಲಿ ಯಾವುದಕ್ಕಾಗಿ ನೀನು ಅಳ್ತಾ ಇದೆಯೋ, ಯಾವುದು ನಿನ್ನನ್ನು ಮುರಿದು ಬಿಟ್ಟಿದೆಯೋ, ಯಾವ ಸಂಗತಿಗಳು ಇವತ್ತು ನಿನ್ನ ವಿರುದ್ಧವಾಗಿ ಕಣ್ಣೀರು ಬರುವ ಹಾಗೆ ಮಾಡಿದೆಯೋ, ಅಯ್ಯೋ ದೇವರೇ, ಕರ್ತನೆ ಸ್ವಾಮಿ, ನನ್ನ ಬದುಕಿನಲ್ಲಿ ಇಂತಹ ಒಂದು ಅನಾರೋಗ್ಯ, ಇಂತಹ ಒಂದು ಬಲಹೀನತೆ, ಇಂತಹ ಸಾಲದ ಮುಗ್ಗಟ್ಟು, ಇಂತಹ ವಿಧವಾದಂತಹ ಕೊರತೆಗಳನ್ನ ನಾನು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಸ್ವಾಮಿ, ನನ್ನನ್ನ ಕರುಣಿಸು ಎಂಬುದಾಗಿ ಮುರಿಯಲ್ಪಟ್ಟಂತ ಒಂದು ಪರಿಸ್ಥಿತಿನಲ್ಲಿ ನೀನು ಇರುವುದಾದ್ರೆ, ಆತ್ಮೀಯ ದೇವಶನ್ರೆ, ಅನ್ಕೊಂಡಿರ್ತೇವೆ ನಾವು ಓಡಾಡುವಂತ ಸಂದರ್ಭದಲ್ಲಿ, ಅಯ್ಯೋಯ್ಯೋ ಈ ಇಷ್ಟು ಚೆನ್ನಾಗಿ ಇದ್ದಂತ ಈ ಮರ ಒಣಗಿ ಹೋಗಿದೆಯಲ್ಲ, ಇದನ್ನು ಯಾರು ಕಡಿದ್ರು ಎಂಬುದಾಗಿ ನಾವು ಅನ್ಕೊಂಡಿರ್ತೇವೆ. ಅದನ್ನೇ ಆ ಗಿಡ ತಿರುಗಿ 6 ತಿಂಗಳ ನಂತರ ತಿರುಗಿ ನೋಡುವಂತ ಸಂದರ್ಭದಲ್ಲಿ ಅದ್ಭುತವಾಗಿ ಹಚ್ಚು ಹಸಿರು ಎಲೆಗಳಿಂದ ಅದು ಕಂಗಳಿಸುವುದನ್ನ ನಾವು ನೋಡುತ್ತೇವೆ. ಯಾಕೆಂದ್ರೆ ಮೇಲಿರುವಂತಹ ರಂಬೆ ಕೊಂಬೆಗಳು, ಎಲೆಗಳು ಒಂದು ವೇಳೆ ಅವು ಕಡಿತಕ್ಕೆ ಒಳಗಾಗಿ ಚಂಚಿ ಅವು ಒಣಗಿರಬಹುದು, ಆದ್ರೆ ಬೇರು ಮಾತ್ರ ಒಣಗಿರಲ್ಲ. ಬೇರು ಮಾತ್ರ ಒಣಗಿರಲ್ಲ. ಯಾಕೆಂದ್ರೆ ನಿನ್ನ ಬದುಕಿನಲ್ಲಿ ಇವತ್ತು ಒಣಗಿದ ಅನುಭವ ನಿನಗೆ ಇರುವುದಾದರೆ, ಒಂದು ಸತ್ಯ ದೇವರು ಇವತ್ತು ಪ್ರಕಟಪಡಿಸ್ತಾ ಇದ್ದಾನೆ. ಕಣ್ಣೀರಿನ ಆ ಒಣಗಿದ ಅನುಭವ ನಿನ್ನ ಜೀವಿತದಲ್ಲಿ ಇರುವುದಾದ್ರೆ, ತಾಯಿ, ಸಹೋದರ, ಸಹೋದರಿ, ಕಳವಳ ಪಡಬೇಡ. ನಿನ್ನ ಪ್ರತಿಯೊಂದು ಹನಿಗಳು ಸಹ ದೇವರ ಬುದ್ದಲಿಯಲ್ಲಿ ದೇವರು ಶೇಖರಿಸಿಟ್ಟಿದ್ದಾನೆ. ನೀನು ಯಾವುದಕ್ಕಾಗಿ ಅವಮಾನಿಸಲ್ಪಟ್ಟು, ಕುಗ್ಗಿಸಲ್ಪಟ್ಟು, ಮುರಿಯಲ್ಪಟ್ಟು, ತಗ್ಗಿಸಲ್ಪಟ್ಟು ನೀನು ದುಃಖ ಅನುಭವಿಸಿದೆಯೋ, ಅದರ ಪ್ರತಿಯೊಂದು ಕಾರ್ಯಗಳನ್ನ ತನ್ನ ಪುಸ್ತಕದಲ್ಲಿ ಆತನು ಬರೆದಿಟ್ಟಿದ್ದಾನೆ. ಬೈಬಲ್ ಹೀಗೆ ಹೇಳ್ತದೆ, ಈಗ ಅಳುವವರೇ ಮುಂದೆ ನೀವು ನಗುವಿರಿ ಎಂಬುದಾಗಿ, ನಗುವಿರಿ ಎಂಬುದಾಗಿ. ಆತ್ಮೀಯ ದೇವಶನ್ರೆ, ಇವತ್ತು ನಿಮ್ಮ ಬದುಕಿನಲ್ಲಿ ಯಾವ ಸಂಗತಿಗಳು, ಬಲವಾದಂತಹ ಶಕ್ತಿಗಳು ನಿಮ್ಮ ಎದುರಾಗಿ ತನ್ನ ಕಾರ್ಯವನ್ನು ನಡೆಸುತ್ತಾ ನಿಮ್ಮ ಬದುಕಿನಲ್ಲಿ ಮಾಡಿದಂತ ತಪ್ಪು ಕ್ರಿಯೆಗಳ ನಿಮಿತ್ತವಾಗಿ ಇವತ್ತು ನೀವು ಕಣ್ಣೀರು ನೀಡುತ್ತಿರುವುದಾದ್ರೆ, ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ನಿಮ್ಮ ಕಣ್ಣೀರುಗಳಿಗೆ ದೇವರು ಪುರಿಸ್ಥಾಪನೆ ಇರಲಿ. ದಾವೀದನನ್ನ ಆಶೀರ್ವಾದ ಮಾಡಿದಂತ ನಮ್ಮ ಕರ್ತನು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬಗಳಲ್ಲಿರುವಂತಹ ಕಲ್ಲಾದ ಹೃದಯಗಳನ್ನ ಆತನು ಮೃದುವಾಗಿ ಮಾರ್ಪಡಿಸಲಿ. ಮುರಿಯಲ್ಪಟ್ಟಂತ ನಿಮ್ಮ ಮನಸ್ಸುಗಳನ್ನ, ನಿಮ್ಮ ಹೃದಯಗಳನ್ನ ಆತನು ಮತ್ತೆ ಯೇಸುವಿನ ನಾಮದಲ್ಲಿ ಸರಿಪಡಿಸಲಿ. ನಿಮಗಿರುವಂತ ಎಲ್ಲ ಕರಕರಿಯು, ನಿಮ್ಮ ಕಣ್ಣೀರುಗಳು ತೊಲಗಿ ಹೋಗಲಿ. ಆತ್ಮೀಯ ದೇವಶನ್ರೆ, ಒಂದು ವೇಳೆ ನಾನು ಜನರ ಮುಂದೆ ಅಥವಾ ನೀನು ಜನರ ಮುಂದೆ ಅಳೋದಕ್ಕೆ ಯಾವತ್ತೂ ಹೋಗಬೇಡ. ದೇನಾಕ್ಕೆ ಸ್ತೋತ್ರವಾಗಲಿ. ನನ್ನ ಕಣ್ಣೀರಿಗೆ ಬೆಲೆ ಕೊಡುವಂತ ನನ್ನ ಕರ್ತನ ಮುಂಭಾಗದಲ್ಲಿ, ದೇವಾ ನನ್ನನ್ನ ಮಾರ್ಪಡಿಸು, ನನ್ನನ್ನ ಬಲಪಡಿಸು, ನನ್ನ ಕುಟುಂಬವನ್ನ ಕಟ್ಟು, ನನ್ನ ಮನೆಯನ್ನ ಆಶೀರ್ವಾದ ಮಾಡು, ನನ್ನ ಮಕ್ಕಳನ್ನ ದೇವರ ಕರ್ತನೆ ಆಶೀರ್ವದಿಸು. ದೇವರೇ, ನನ್ನ ದೇಶದಲ್ಲಿದ್ದ ಜನರನ್ನ ರಕ್ಷಿಸು. ದೇವಾ ಕರ್ತನೆ ಸ್ವಾಮಿ, ಇರುವಂತಹ ಕಡುಬಡವರನ್ನ ನೀನು ಸಂಧಿಸು. ದೇವರೇ, ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ ಎಂಬುದಾಗಿ ನೀನಿಡುವ ಪ್ರತಿಯೊಂದು ಕಣ್ಣೀರಿಗೂ ಸದಾ ದೇವರು 100ರಷ್ಟು ನಿನ್ನ ಕುಟುಂಬವನ್ನ ಉನ್ನತವಾದಂತಹ ಚಿಗುರನ್ನ, ಬಾಡಿ ಹೋದಂತ ನಿನ್ನ ಬದುಕನ್ನ ಹೆಮ್ಮರವಾಗಿ ಮಾರ್ಪಡಿಸಿ. ದೇನಾಕ್ಕೆ ಸ್ತೋತ್ರವಾಗಲಿ. ಈ ಶಾಯನ ಚಿಗುರು ಇವತ್ತು ಸದಾ ವ್ಯಾಪರಿಸ್ತಾ ಇದೆ. ನಜರೇತಿನ ಯೇಸುವಿನ ನಾಮದಲ್ಲಿ ಬಾಡಿ ಹೋದ ನಿಮ್ಮ ಬದುಕನ್ನು ಸಹ ದೇವರು ಚಿಗುರಿಸಲಿ. ನಿಮ್ಮ ಕಣ್ಣೀರನ್ನ ಇವತ್ತಿನಿಂದ ಒರೆಸಿ ನಾಟ್ಯ ಮಾಡುವಂತೆ ಅದ್ಭುತಗಳನ್ನ ನಡೆಸಲಿ. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂತಹ ನನ್ನ ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ದೇವಾಕರ್ತನೆ ಸ್ವಾಮಿ, ಉನ್ನತವಾದ ನಿನ್ನ ಪ್ರಸನ್ನತೆಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ರಾಶ, ಇವತ್ತು ಯಾರ್ಯಾರು ಮನಮುರಿದವರಾಗಿ ಹೃದಯ ಭಾರದಿಂದ ಮಾಡಿದ ತಪ್ಪುಗಳ ನಿಮಿತ್ತವಾಗಿ, ದೇವರೇ ಕರ್ತನೆ ಸ್ವಾಮಿ, ಮಾಡದೇ ಇರುವಂತಹ ತಪ್ಪುಗಳು ತಮ್ಮ ಮೇಲೆ ಹಾಕಿಕೊಂಡು ಯಾರ್ಯಾರ ಕರ್ತನೆ ಸ್ವಾಮಿ ಕೆಂಗಣ್ಣಿಗೆ ಗುರಿಯಾಗಿ ಇವತ್ತು ವಿರೋಧಗಳನ್ನು ಅನುಭವಿಸುತ್ತಾ ದೇವರೇ ಮುರಿದ ಮನಸ್ಸುಳ್ಳವರಾಗಿ ಪ್ರತಿದಿನ ಕಂಗಾಲಾಕಿದ್ದಾರೋ, ಯಾರ ಕುಟುಂಬಗಳಲ್ಲಿ ಕರ್ತನೆ ವಿರೋಧ ತಡೆಗಳು, ದೇವರೇ ಯಾರ್ಯಾರ ಕುಟುಂಬಗಳಲ್ಲಿ ಕಲ್ಲಾದ ಮನಸ್ಸುಗಳಿದ್ದಾವೋ, ದೇವಾಕರ್ತನ ಸ್ವಾಮಿ ಆ ಕಣ್ಣೀರಿಡುತ್ತಿರುವಂತಹ ಆ ಕುಟುಂಬದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನ ಯೇಸುವಿನ ನಾಮದಲ್ಲಿ ನೀನು ಮಾಡಬೇಕೆಂಬುದಾಗಿ ಅಂಗಲಾಚಿ ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆಯಾದ ದೇವಾಕರ್ತನ ನಿನ್ನ ಮಧುರವಾದಂಥ ಕರಗಳು ಅವರ ಕಣ್ಣುಗಳನ್ನು ದೇವರ ಕರ್ತನೆ ಒರೆಸಲ್ಪಡಲಿ ದೇವರೇ. ಅವರ ದುಃಖದ ದಿನಗಳು ಕೊನೆಗಾಣಲಿ ದೇವರೇ. ಅದ್ಭುತವಾದ ಸಂಗತಿಗಳನ್ನು ನೀನು ಆ ಮಕ್ಕಳ ಶ್ರುತದಲ್ಲಿ ನಡೆಸುವುದರ ಮೂಲಕವಾಗಿ ದೇವಾಕರ್ತನ ಸ್ವಾಮಿ ವಿಶೇಷವಾದಂಥ ಕೃಪೆ ಮೂಲಕವಾಗಿ ಇವತ್ತು ಆ ಕುಟುಂಬಗಳನ್ನು, ಅವರ ದುಃಖದ ದಿನಗಳನ್ನು ದೇವರೇ ನೀನು ನಿಗಿಸಿ ಅವರಲ್ಲಿ ಸಮಾಧಾನ, ಸಂತೋಷ, ದೇವರೇ ಬಾಡಿ ಹೋದ ಅವರ ಬದುಕನ್ನು ಚಿಗುರಿಸುವುದರ ಮೂಲಕವಾಗಿ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಈ ಕುಟುಂಬ ಇವರ ಮಕ್ಕಳಿಗೆ ಉಂಟಾಗಲಿ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ
ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರ. ಆಮೇನ್, ಆಮೇನ್.